ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೊಂದು ವಿಶೇಷವಾದಂತಹ ವಶೀಕರಣ ತಂತ್ರವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ಒಂದು ವಶೀಕರಣ ತಂತ್ರವನ್ನು ಬಳಸಿಕೊಂಡು ನೀವು ಯಾರನ್ನ ಬೇಕಾದರೂ ಕೂಡ ಒಂದು ವಶೀಕರಣವನ್ನು ಮಾಡ್ಕೋಬಹುದು ವೀಕ್ಷಕರೇ. ಆದರೆ ಇದನ್ನು ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ, ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ನೀವು ಏನು ಮಾಡಬೇಕಪ್ಪ ಅಂತ ನೋಡೋದಾದ್ರೆ, ನೀವು ಒಂದು ನಿಂಬೆ ಹಣ್ಣನ್ನ ತಗೋಬೇಕಾಗುತ್ತೆ ವೀಕ್ಷಕರೇ. ಒಂದು ನಿಂಬೆ ಹಣ್ಣನ್ನ ನೀವು ಈ ರೀತಿಯಾದಂತಹ ಒಂದು ನಿಂಬೆ ಹಣ್ಣನ್ನ ತಗೋಬೇಕಾಗುತ್ತೆ, ಆಯ್ತಲ್ಲ. ಅದನ್ನ ತೆಗೆದುಕೊಂಡ ನಂತರದಲ್ಲಿ ಅದನ್ನ ಇಬ್ಬಾಗ ಅಂದ್ರೆ ಎರಡು ಭಾಗವನ್ನಾಗಿ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಎರಡು ಭಾಗ ಮಾಡಬೇಕು ಅಂದ್ರೆ ವೀಕ್ಷಕರೇ ನೋಡಿ, ಈ ರೀತಿಯಾಗಿ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಈ ರೀತಿಯಾಗಿ ಎರಡು ಭಾಗಗಳಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ, ಆಯ್ತಲ್ಲ. ಈ ರೀತಿಯಾಗಿ ಎರಡು ಭಾಗವನ್ನಾಗಿ ಸರಿಯಾಗಿ ಇದನ್ನ ತುಂಡು ಮಾಡಬೇಕಾಗುತ್ತೆ, ಆಯ್ತಲ್ಲ. ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಅದಾದ ನಂತರದಲ್ಲಿ ಒಂದು ಬಿಳಿಯ ಹಾಳೆಯನ್ನ ನೀವು ತಗೋಬೇಕಾಗುತ್ತೆ. ಒಂದು ಬಿಳಿಯ ಹಾಳೆಯನ್ನ ನೀವು ತೆಗೆದುಕೊಂಡ ನಂತರದಲ್ಲಿ ನಿಮ್ಮ ಹೆಸರನ್ನ ಈ ಒಂದು ಹಾಳೆಯ ಮೇಲೆ ಬರಿಬೇಕಾಗುತ್ತೆ. ನಿಮ್ಮ ಹೆಸರನ್ನ ಈ ಒಂದು ಹಾಳೆಯ ಮೇಲೆ ಬರಿಬೇಕಾಗುತ್ತೆ, ಆಯ್ತಲ್ಲ. ಅದಾದ ನಂತರದಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ, ಅವರ ಹೆಸರನ್ನ ಕೂಡ ಇದರಲ್ಲಿ ಬರೆದುಕೊಳ್ಳಿ. ಈ ರೀತಿಯಾಗಿ ಬರೆದುಕೊಂಡ ನಂತರದಲ್ಲಿ ಈ ಹಾಳೆಯನ್ನ ನೀವು ಸರಿಯಾಗಿ ತುಂಡು ಮಾಡ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಹಾಗೇನೆ ಇದಕ್ಕೆ ಸ್ವಲ್ಪ ಕುಂಕುಮವನ್ನ ಹಾಗೆ ಸ್ವಲ್ಪ ಅರಸಿನವನ್ನ ಹಾಕೊಂಡು ಆ ತಾಯಿ ಕಾಳಿಯನ್ನ ನೀವು ಜಪವನ್ನ ಮಾಡ್ಕೊಳ್ಳಿ. ಆ ತಾಯಿ ಕಾಳಿಯನ್ನ ನೀವು ಜಪವನ್ನ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೇನೆ ಇದನ್ನ ಈ ರೀತಿಯಾಗಿ ಮಡ್ಚ್ಕೋಬೇಕಾಗುತ್ತೆ ವೀಕ್ಷಕರೇ ಸಂಪೂರ್ಣವಾಗಿ. ಇದರಲ್ಲಿ ನಾನು ಪುರುಷ ಸ್ತ್ರೀ ಅಂತ ಬರೆದಿದ್ದೇನೆ, ನೀವು ನಿಮ್ಮ ಹೆಸರುಗಳನ್ನ ಇದರಲ್ಲಿ ಸರಿಯಾಗಿ ಬರ್ಕೋಬೇಕಾಗುತ್ತೆ, ಆಯ್ತಲ್ಲ. ಈ ರೀತಿಯಾಗಿ ಬರೆದುಕೊಂಡ ನಂತರದಲ್ಲಿ ಇದನ್ನ ಸರಿಯಾಗಿ ಈ ರೀತಿ ಮಡ್ಚ್ಕೋಬೇಕಾಗುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಮಡ್ಚ್ಕೋಬೇಕಾಗುತ್ತೆ. ಅದಾದ ನಂತರದಲ್ಲಿ ಈ ಒಂದು ನಿಂಬೆ ಹಣ್ಣು ಏನಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಕುಂಕುಮವನ್ನ ಕೂಡ ಎರಡು ನಿಂಬೆಗೆ ಕೂಡ ಸ್ವಲ್ಪ ಕುಂಕುಮವನ್ನ ಸಮರ್ಪಣೆಯನ್ನ ಮಾಡಿ, ಹಾಗೆ ಸ್ವಲ್ಪ ಅರಸಿನವನ್ನ ಸಮರ್ಪಣೆಯನ್ನ ಮಾಡಿಕೊಳ್ಳಿ ವೀಕ್ಷಕರೇ. ಹಾಗೆ ಈ ಒಂದು ಮಂತ್ರವನ್ನ ನೀವು ಜಪವನ್ನ ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಓಂ ನಮೋ ಚಾಮುಂಡಾಯೇ ವಶ್ಯಂ ಅಂತ, ಓಂ ನಮೋ ಚಾಮುಂಡಾಯೇ ವಶ್ಯಂ ಅಂತ ಹೇಳುವಂತಹ ಮಂತ್ರವನ್ನ ನೀವು ಜಪ ಮಾಡಬೇಕಾಗ್ತದೆ. ಅದಾದ ನಂತರದಲ್ಲಿ ನೋಡಿ, ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಒಂದು ನಿಂಬೆ ಹಣ್ಣನ್ನು ಯಾವ ರೀತಿ ನಾನು ಹಿಡಿದಿದ್ದೀನಿ ಅಂತ. ಈ ರೀತಿಯಾಗಿ ಇಟ್ಟುಕೊಂಡ ನಂತರದಲ್ಲಿ ಒಂದು ದಾರದ ಸಹಾಯದೊಂದಿಗೆ ಇದನ್ನ ಕಟ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಗಟ್ಟಿಯಾಗಿ ಇದನ್ನ ಕಟ್ಕೊಳ್ಳಿ. ಈ ರೀತಿಯಾಗಿ ಕಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಒಂದು ವಶೀಕರಣ ಅನ್ನೋದು ಸಾಧ್ಯ ಆಗ್ತದೆ, ಆಯ್ತಲ್ಲ. ನೋಡಿ, ಈ ರೀತಿಯಾಗಿ ಕಟ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಸಂಪೂರ್ಣವಾಗಿ ಅದನ್ನ ಕಟ್ಟಿಕೊಳ್ಳಿ. ಹಾಗೂ ಒಂದು ದಿಗ್ಬಂಧನವನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಓಂ ನಮೋ ಚಾಮುಂಡಾಯೇ ವಶ್ಯಂ ಅಂತ ಅನ್ನುವ ಮಂತ್ರವನ್ನ ನೀವಿಲ್ಲಿ ಜಪ ಮಾಡಿಕೊಂಡೇ ಇರಬೇಕು ವೀಕ್ಷಕರೇ. ಈ ರೀತಿಯಾಗಿ ನೀವು 11 ಸುತ್ತುಗಳನ್ನ ಸುತ್ತಬೇಕಾಗ್ತದೆ. ಈ ರೀತಿಯಾಗಿ 11 ಸುತ್ತುಗಳನ್ನ ಸುತ್ತಿದ ನಂತರದಲ್ಲಿ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡ ನಂತರದಲ್ಲಿ ಈ ಒಂದು ನಿಂಬೆಯನ್ನ ನೀವು ಒಂದು ಸ್ಮಶಾನದಲ್ಲಿ ಹೋಗಿ ಹೂತು ಹಾಕಿದ್ದೆ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂತವರು ನಿಮಗೆ ಒಂದು ವಶೀಕರಣ ಆಗ್ತಾರೆ, ನೀವು ಹೇಳಿದ ರೀತಿ ಕೇಳ್ತಾರೆ ವೀಕ್ಷಕರೇ. ಈ ಒಂದು ವಶೀಕರಣ ತಂತ್ರವನ್ನ ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ, ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ವೀಕ್ಷಕರೇ. ಈ ಒಂದು ವಶೀಕರಣ ತಂತ್ರವನ್ನ ಬಳಸೋದ್ರಿಂದ ಖಂಡಿತವಾಗ್ಲೂ ಕೂಡ 12 ಗಂಟೆಗಳ ಒಳಗೆ ಯಾರನ್ನ ಬೇಕಾದರೂ ನೀವು ಒಂದು ವಶೀಕರಣವನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಒಂದು ಲೈಕ್ ಅನ್ನ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ. ಶೀಘ್ರದಲ್ಲೇ ಒಂದು ಶತಸಿದ್ಧ ಶಾಶ್ವತ ಪರಿಹಾರವನ್ನ ನೀವು ಪಡ್ಕೋಬಹುದು. ಹಾಗೇನೆ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಮಗೆ ಒಂದು ಕರೆಗಳನ್ನು ಮಾಡಿ ವೀಕ್ಷಕರೇ. ಖಂಡಿತವಾಗ್ಲೂ ನಿಮಗೆ ಒಂದು ವಶೀಕರಣ ಯಾವ ರೀತಿ ಮಾಡ್ತದೆ ವೀಕ್ಷಕರಿಗೋಸ್ಕರ ಸಿದ್ಧಪಡಿಸಿರುವಂತಹ ವಿಶೇಷವಾದಂತಹ ವಶೀಕರಣ ಯಂತ್ರಗಳು ನಮ್ಮ ಬಳಿ ಇದೆ. ಅದನ್ನು ತರಿಸಿಕೊಂಡು ನೀವು ಒಂದು ವಶೀಕರಣವನ್ನು ಮಾಡ್ಕೋಬಹುದು ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.